ನಮಸ್ಕಾರ ಸ್ನೇಹಿತರೆ, ತುಂಬ ರುಚಿಯಾಗಿರುವಂತಹ ಕೈ ಗೊಜ್ಜು ಹೇಗೆ ಮಾಡೋದಂತ ನಾವು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ. ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ಇನ್ನು ಬೇಕಾಗುವ ಪದಾರ್ಥಗಳು: ಬದನೆಕಾಯಿ, ಆಲೂಗಡ್ಡೆ, ಟೊಮೊಟೊನ್ನು ಈ ಥರ ಸ್ಟವ್ ಮೇಲೆ ಇಟ್ಕೊಂಡು ನಾವು ಸುಟ್ಕೋಬೇಕು ಸ್ನೇಹಿತರೆ. ನಂತರ ಹಸಿ ಮೆಣಸಿನ್ಕಾಯಿನ ಸುಟ್ಕೊಂಡಿದ ನಂತರ ಬೆಳ್ಳುಳ್ಳಿ, ಈರುಳ್ಳಿಯನ್ನು ಈ ಥರ ಸಿಪ್ಪೆ ಕಪ್ಪಗೆ ಆಗೋ ತನಕ ನಾವು ಸುಟ್ಕೋಬೇಕು ಸ್ನೇಹಿತರೆ. ನಾವು ಸುಟ್ಕೊಂಡಿರೋದಾಗಿದೆ. ನಿಮಗೆ ಅನುಕೂಲ ಇದ್ದರೆ ಒಲೆಯಲ್ಲಿ ಸಹ ಸುಟ್ಕೋಬೋದು ಸ್ನೇಹಿತರೆ. ನಮ್ಮ ವಿಡಿಯೋಸ್ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಕೊಡಿ. ಒಂದು ನಿಂಬೆ ಹಣ್ಣೆ ಸೈಜಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಕೋಬೇಕು ಸ್ನೇಹಿತರೆ. ರುಚಿಗೆ ತಕ್ಕ ಉಪ್ಪು, ಜೀರಿಗೆ, ಕರಿಬೇವು, ಕೊತ್ತಂಬರಿ ಸೊಪ್ಪನ್ನು ತಕ್ಕೋಬೇಕು ಸ್ನೇಹಿತರೆ. ಇವಾಗ ನಾವು ಸುಟ್ಕೊಂಡಿರುವ ಬದನೆಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಹಸಿಮೆಣಸಿನ್ಕಾಯಿ, ಟೊಮೊಟೊಗೆ ಇರುವಂತಹ ಸಿಪ್ಪೆಯನ್ನು ಈ ಥರ ತೆಗೆದು ಇಟ್ಕೋಬೇಕು ಸ್ನೇಹಿತರೆ. ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ನೀವು ಒಂದ್ಸಲ ಮಾಡೋಕ್ಕೆ ಪ್ರಯತ್ನ ಮಾಡಿ. ಇವಾಗ ನಾವು ನೆನೆಸಿಟ್ಕೊಂಡಿರುವಂತಹ ಹುಣಸೆ ಹಣ್ಣನ್ನು ಇಸ್ಕೋಬೇಕು ಸ್ನೇಹಿತರೆ. ಆ ನೀರಲ್ಲೇ ನಾವು ಗೊಜ್ಜು ಮಾಡಬೇಕು. ಬೇರೆ ನೀರು ಹಾಕಿದರೆ ಗೊಜ್ಜು ಚೆನ್ನಾಗಿರಲ್ಲ ಸ್ನೇಹಿತರೆ. ಹುಣಸೆ ಹಣ್ಣು ಆಗಿದೆ ಸ್ನೇಹಿತರೆ. ಇವಾಗ ಸುಟ್ಕೊಂಡಿರುವಂತಹ ಹಸಿ ಮೆಣಸಿನ್ಕಾಯಿಯನ್ನು ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಇಸ್ಕೋಬೇಕು ಸ್ನೇಹಿತರೆ. ಇಸ್ಕೊಂಡಿದ ನಂತರ ಹಸಿ ಮೆಣಸಿನ್ಕಾಯಿ ಸಿಪ್ಪೆನ ಈ ಥರ ಹಿಂಡ್ಕೋಬೇಕು. ಇವಾಗ ನಾವು ಸುಟ್ಕೊಂಡಿರುವಂತಹ ಬದನೆಕಾಯಿಯನ್ನು ಅದಕ್ಕೆ ಸೇರಿಸ್ಕೊಂಡು ನುಣ್ಣಗೆ ಇಸ್ಕೋಬೇಕು ಸ್ನೇಹಿತರೆ. ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ನೀವು ಒಂದು ಸಲ ಮಾಡಿ ತಿನ್ನಿ, ಇನ್ನೂ ಬೇಕು ಅನಿಸುತ್ತೆ ಸ್ನೇಹಿತರೆ. ಅಷ್ಟು ಚೆನ್ನಾಗಿರುತ್ತೆ. ನಮಗೇನಾದರೂ ಬಾಯಿ ಸಪ್ಪೆ ಇದ್ದಾಗ ಈ ಥರ ಮಾಡಿಕೊಂಡು ತಿಂದರೆ ನಮ್ಮ ಬಾಯಿ ಸ್ವಲ್ಪ ರುಚಿ ಸಿಗುತ್ತೆ ಸ್ನೇಹಿತರೆ. ಬಾಯಿಗೆ ತುಂಬ ರುಚಿಯಾಗಿರುತ್ತೆ. ಒಂದು ಸಲ ಮಾಡೋಕ್ಕೆ ನೀವು ಪ್ರಯತ್ನ ಮಾಡಿ ಸ್ನೇಹಿತರೆ. ಬದನೆಕಾಯಿ ಇಸ್ಕೊಂಡಿರೋದಾಗಿದೆ ಸ್ನೇಹಿತರೆ. ಸುಟ್ಕೊಂಡಿರುವಂತಹ ಟೊಮೊಟೊನ್ನು ಅದೇ ಥರ ನಾವು ಗೊಜ್ಜಿಗೆ ಹಾಕ್ಕೊಂಡು ಇಸ್ಕೋಬೇಕು ಸ್ನೇಹಿತರೆ. ಇವಾಗ ಸುಟ್ಕೊಂಡಿರುವಂತಹ ಬೆಳ್ಳುಳ್ಳಿಯನ್ನು ಸಹ ಸೇಮ್ ಅದೇ ಥರ ಇಸ್ಕಿಬಿಟ್ಟು ಗೊಜ್ಜಿಗೆ ಸೇರಿಸ್ಕೋಬೇಕು ಸ್ನೇಹಿತರೆ. ಎಲ್ಲರೂ ವಿಡಿಯೋನ ನೋಡ್ತಾ ಇದ್ದೀರಾ ಸ್ನೇಹಿತರೆ. ಯಾರೂ ಲೈಕ್ ಮಾಡ್ತಾ ಇಲ್ಲ. ನೀವು ಒಂದು ಲೈಕ್ ಮಾಡಿದ್ರೆ ಆ ವಿಡಿಯೋ ಮತ್ತೊಬ್ಬರಿಗೆ ಸೇರುತ್ತೆ ಸ್ನೇಹಿತರೆ. ತಪ್ಪದರೆ ನೀವು ಒಂದು ಲೈಕ್ ಮಾಡಿ. ನಾವು ಸುಟ್ಕೊಂಡಿರುವಂತಹ ಆಲೂಗಡ್ಡೆಯನ್ನು ಇಸ್ಕೊಂಡಿದ ನಂತರ ಕೊತ್ತಂಬರಿ ಸೊಪ್ಪನ್ನು ಕೈಯಲ್ಲೇ ಈ ಥರ ಮುರಿದು ಸೇರಿಸ್ಕೊಂಡ್ರೆ ಗೊಜ್ಜು ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ಹಾಗೆ ನಾವು ತಗೊಂಡಿರುವಂತಹ ಕರಿಬೇವು ಸೊಪ್ಪನ್ನು ಸಹ ನಾವು ಮುರಿದು ಗೊಜ್ಜಿಗೆ ಸೇರಿಸ್ಕೋಬೇಕು ಸ್ನೇಹಿತರೆ. ಇನ್ನು ಜೀರಿಗೆಯನ್ನು ಅಷ್ಟೇ ಈ ಥರ ಕೈಯಲ್ಲಿ ಈ ಥರ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಆ ಥರ ಅಂದ್ಬಿಟ್ಟು ಗೊಜ್ಜಿಗೆ ಸೇರಿಸ್ಬೇಕು. ಇನ್ನು ಉಪ್ಪು ಸಹ ಸೇರಿಸ್ಕೊಂಡು ಕೊನೆಯದಾಗಿ ನಾವು ಸುಟ್ಕೊಂಡಿರುವಂತಹ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಗೊಜ್ಜಿಗೆ ಸೇರಿಸ್ಕೊಂಡ್ರೆ ನಾವು ಮಾಡಿದಂತಹ ಕೈಗೊಜ್ಜು ರೆಡಿ ಆಯಿತು ಸ್ನೇಹಿತರೆ. ತುಂಬ ರುಚಿಯಾಗಿರುತ್ತೆ. ಒಂದು ಸಲ ಮಾಡೋಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ನಮ್ಮ ವಿಡಿಯೋಸ್ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಕೊಡಿ ಸ್ನೇಹಿತರೆ. ಅನ್ನದ ಜೊತೆಗಿಂತ ರಾಗಿ ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಕೈಗೊಜ್ಜು. ನೀವೊಂದು ಸಲ ಮಾಡಿ ತಿನ್ನಿ ಸ್ನೇಹಿತರೆ. ಹೇಗೆ ಬಂದಿದೆ ಅಂತ ಕಾಮೆಂಟ್ ರೂಪದಲ್ಲಿ ತಿಳಿಸಿ ಸ್ನೇಹಿತರೆ. ಇದು ಇವತ್ತಿನ ವಿಡಿಯೋ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನನ್ನ ಭಾವನೆ ಸ್ನೇಹಿತರೆ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.